ನಮಸ್ಕಾರ. ಈ ವಿಡಿಯೋ ಐ ಥಿಂಕ್ ಭೀಮನ್ಗೋಸ್ಕರ. ನನಗೆ ಐ ಕೇಮ್ ಟು ನೋ ದಟ್ ವಿ ಹ್ಯಾವ್ ಕಮ್ ಟು ನೋ ದಟ್ ಭೀಮನ್ಗೆ ಯಾರು ಲಾಯರ್ ಇಲ್ಲ ಅಂತೆ. ಸೊ ಹಂಗಾಗಿ ಐ ಥಿಂಕ್ ದಟ್ ಈಸ್ ದ ನ್ಯೂಸ್ ವಾಟ್ ಈಸ್ ರನ್ನಿಂಗ್. ಸೊ ಭೀಮನ್ಗೆ ಏನಾದರೂ ಲಾಯರ್ ಬೇಕು ಅಂದ್ರೆ ದಯಮಾಡಿ ಅಲ್ಲಿರುವಂತ ಧರ್ಮಸ್ಥಳದಲ್ಲಿರುವಂತವ್ರು ದಯಮಾಡಿ ಭೀಮನ ಹೇಳಿಕೆ ತುಂಬಾ ಇಂಪಾರ್ಟೆಂಟ್. ಆತನಿಗೆ ಲಾಯರ್ ಇಲ್ಲ ಅಂತ ಐ ಥಿಂಕ್ ಮಾಧ್ಯಮಗಳಲ್ಲಿ ನಾವು ಕೇಳ್ಪಟ್ರಿ. ಅದು ನಿಜ ಆಗಿದ್ರೆ ಖಂಡಿತವಾಗಿ ಐ ಥಿಂಕ್ ವಿ ಕ್ಯಾನ್ ಅಸಿಸ್ಟ್ ಹಿಮ್. ಸೊ ಆತನಿಗೆ ಬೇಲ್ ವಿಚಾರದಲ್ಲಿ ಯಾರು ಲಾಯರ್ ಇಲ್ಲದೆ ಒದ್ದಾಡ್ತಾ ಇದ್ದಾನೆ ಅನ್ನೋದು ನಾವು ನಮ್ಮ ಟಿವಿನಲ್ಲಿ ಮಾಧ್ಯಮಗಳಲ್ಲಿ ಕೇಳ್ಪಟ್ವಿ. ದಯಮಾಡಿ ಧರ್ಮಸ್ಥಳದಲ್ಲಿ ಯಾರಾದ್ರೂ ಅಲ್ಲಿ ಭೀಮನ್ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ರೆ ಈ ಫಟಾಲ್ ಆತನಿಗೆ ಅಡ್ವೊಕೇಟ್ ಅವಶ್ಯಕತೆ ಇದ್ರೆ ನಾವು ನಮ್ಮ ಟೀಮ್ ಬೇಕಾದ್ರೆ ಅಪಿಯರ್ ಆಗ್ತೀವಿ. ವಿ ಕ್ಯಾನ್ ಅಸಿಸ್ಟ್ ಹಿಮ್ ಫಾರ್ ದ ಬೇಲ್ ಅಂಡ್ ಆಲ್ ದ ಪ್ರೊಸೀಜರ್ಸ್. ನನಗೆ ಗೊತ್ತು ಒಂದಷ್ಟು ಏರಿಳಿತಗಳಾಗಿದೆ ಭೀಮನ ವಿಚಾರದಲ್ಲಿ. ಭೀಮಾ ಏನಕ್ಕೆ ಆತರ ಅರ್ಧಂಬರ್ಧ ನಿಜ ಹೇಳ್ದ SIT ಅವ್ರಿಗೆ, ಆ ವಿಚಾರದಲ್ಲೇನೆ SIT ಅರೆಸ್ಟ್ ಮಾಡಿರೋದು. ಬಟ್ ಸ್ಟಿಲ್ ಈ ಕೇಸ್ಗೆ ಪ್ರಮುಖ ಸಾಕ್ಷಿ ಮತ್ತೆ ಕಂಪ್ಲೇಂಟ್ ದಾರ ಆತ. ಆದ್ರಿಂದ ಆತನನ್ನ ಪ್ರೊಟೆಕ್ಟ್ ಮಾಡಬೇಕಾದು, ಆತನಿಗೆ ಅಸಿಸ್ಟೆನ್ಸ್ ಕೊಡಬೇಕಾದು, ಆತನನ್ನ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇಡಬೇಕಾದು ಈ ಕೇಸ್ ನಡೆಯೋವರೆಗೂ ತುಂಬಾ ಇಂಪಾರ್ಟೆಂಟ್. ಆದ್ರಿಂದ ಆತನಿಗೆ ವಕೀಲರಿಲ್ಲ, ದಿಸ್ ನೋ ಅಡ್ವೊಕೇಟ್ ಫಾರ್ ಭೀಮಾ ಅಂತ ಕೇಳ್ಪಟ್ವಿ. ಇಫ್ ನಿಜವಾಗ್ಲೂ ಅದು ಅವಶ್ಯಕತೆ ಇದ್ರೆ ಬೆಂಗಳೂರಿಂದ ಬೇಕಾದ್ರೆ ನಾವು ನಮ್ಮೊಂದು ಎಂಟೈರ್ ಅಡ್ವೊಕೇಟ್ಸ್ ಟೀಮ್ ಬಂದು ಬೇಕಾದ್ರೆ ಆತನಿಗೆ ಅಪಿಯರ್ ಆಗ್ತೀವಿ. ದಿಸ್ ಯಾರ್ಯಾರಿಗೋ ಹಾಕಿದೀವಿ ಗುರು, ಇವ್ರಿಗೆ ಯಾಕಂದ್ರೆ ಏನಾಗುತ್ತೆ, ವಿಲ್ ಡೆಫಿನೆಟ್ಲಿ ಅಪಿಯರ್ ಫಾರ್ ಹಿಮ್. ಆತನಿಗೆ ಏನಾದ್ರು ಬೇಲ್ಗಿಲ್ ಬೇಕು ಅಂದ್ರೂ ಕೂಡ ಅದನ್ನ ಬೇಕಾದ್ರೆ ವಿ ಕ್ಯಾನ್ ಗೆಟ್ ಇಟ್ ಡನ್. ನಮ್ಗೆ ಯಾರು ಕೋಆರ್ಡಿನೇಟ್ ಮಾಡೋರಿಲ್ಲ. ನಾನು ಅಲ್ಲಿ ಬಂದು ಧರ್ಮಸ್ಥಳಕ್ಕೆ ಬರಬೇಕು ಅಂತಂದ್ರೆ ನಾವು ನಮ್ಮ ಟೀಮು ನಮ್ಗೆ ಅಟ್ಲೀಸ್ಟ್ ಕನ್ಫರ್ಮೇಶನ್ ಬೇಕು. ಯಾರಾದ್ರೂ ಸಾಧ್ಯವಾದ್ರೆ ಭೀಮನ ಬಳಿ ಮಾತಾಡಿ ಆತನಿಗೆ ಏನಾದ್ರೂ ಅಡ್ವೊಕೇಟ್ ಬೇಕು ಅಂತಂದ್ರೆ ವಿ ಆರ್ ರೆಡಿ ಟು ಅಪಿಯರ್ ಫಾರ್ ಹಿಮ್. ನಾವೇನು ಬೇರೆಯವ್ರ ತರ ಬಂದು ಬಿಟ್ಬಿಟ್ಟು ಓಡೋಗೋ ಅಂತ ಕೆಲಸ ಖಂಡಿತ ಮಾಡಲ್ಲ. ಭೀಮನೂ ಅಷ್ಟೇನೆ ಸಾಧ್ಯವಾದಷ್ಟು ಪೊಲೀಸವ್ರ ಹತ್ರ ನಿಜ ಹೇಳಕ್ಕಾಗಿಲ್ಲ ಅಂದ್ರು ಮ್ಯಾಜಿಸ್ಟ್ರೇಟ್ ಮುಂದೆ, ಜಡ್ಜ್ ಸಾಹೇಬ್ರ ಮುಂದೆ ನಿಜ ಹೇಳಬೇಕು ಭೀಮಾ ಅವರು. ಎಲ್ಲೋ ಒಂದ್ ಕಡೆ ಭೀಮಾ ಅವ್ರಿಗೆ ಅಡ್ವೈಸ್ ಮಾಡಿದ್ದೋ ಅಥವಾ ಏನ್ ಮಾಡಿದ್ದೋ ಗೊತ್ತಿಲ್ಲ, ಒಂದಷ್ಟು ತಪ್ಪುಗಳು ಈ ಒಂದು ಕೇಸಲ್ಲಿ ಆಗಿದೆ. ಹಾಗಾಗಿನೇ ಭೀಮನನ್ನ ಪೊಲೀಸರು SIT ಅವರು ಅರೆಸ್ಟ್ ಮಾಡಿದ್ದಾರೆ. ಬಟ್ ಫಾರ್ ದ ಸೇಮ್ ಸ್ಟ್ಯಾಂಡ್ ಟೇಕಿಂಗ್ ದ ಕಾಗ್ನಿಜೆನ್ಸ್ ಆಫ್ ದಿಸ್ ಕೇಸ್, ಭೀಮನೇ ಕಂಪ್ಲೇನೆಂಟ್. ಆತನನ್ನ ಪ್ರೊಟೆಕ್ಟ್ ಮಾಡಬೇಕಾದಂತ ಕೆಲಸ ತುಂಬಾ ಇದೆ. ಆತನಿಗೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಮಾಡಬೇಕು, ಆತನನ್ನ ಪ್ರೊಟೆಕ್ಟ್ ಮಾಡಬೇಕು, ಸೆಕ್ಯೂರಿಟಿ ಕೊಡಿಸ್ಬೇಕು. ಜೊತೆನಲ್ಲಿ ಇನ್ನೇನು ಸತ್ಯ ಇದೆ ಅದನ್ನೆಲ್ಲ ಹೇಳಿಸ್ಬೇಕಾದಂತ ಕಾರ್ಯ. ಆದ್ರಿಂದ ಆತನಿಗೆ ಬೇಲ್ ಅಪ್ಲೈ ಮಾಡ್ಬೇಕಾದ್ರೆ ಆ ವಕೀಲರಿಲ್ಲಂತೆ. ಭೀಮನಿಗೆ ನಾವು ನಮ್ಮ ಟೀಮ್ ಬೇಕಾದ್ರೆ ಅಪಿಯರ್ ಆಗ್ತೀವಿ. ಬಟ್ ಓನ್ಲಿ ಥಿಂಗ್ ಇಸ್ ನಮ್ಗೆ ಕೋಆರ್ಡಿನೇಟ್ ಮಾಡೋರು ಯಾರೂ ಇಲ್ಲ. ಯಾರಾದ್ರೂ ದಯಮಾಡಿ ಕೋಆರ್ಡಿನೇಟ್ ಮಾಡಂಗಿದ್ರೆ ನಮ್ಮ ಮೊಬೈಲ್ ನಂಬರ್ 9845500932, ಇನ್ನೊಂದು ನಂಬರು 7996500932. ನಾವು ನಮ್ಮ ಟೀಮ್ ಏನಾದ್ರು ಭೀಮನ್ಗೆ ಅಪಿಯರ್ ಆದ್ರೆ SIT ಅವರು ಅಷ್ಟೇ ಗೋವಿಂದ ಎಂಟ್ರಾನ್ಸ್ ಗೋವಿಂದ ಗೋವಿಂದ ನಾವು ಅಪಿಯರ್ ಆಗ್ತೀವಿ. ವಿ ವಾಂಟ್ ಸಮ್ ಕೋಆರ್ಡಿನೇಷನ್. ಯಾಕಂದ್ರೆ ಇಲ್ಲಿಂದ ನಾನು ಬಂದು ಕೇಳಲಿಕ್ಕಾಗಲ್ಲ. ಸಂಬಡಿ ಕ್ಯಾನ್ ಕೋಆರ್ಡಿನೇಟ್ ವಿತ್ ಭೀಮಾ ಅಂಡ್ ಇಫ್ ಯು ಅವ್ರಿಗೇನಾದ್ರೂ ನಿಜವಾಗ್ಲೂ ಬೇಕು ಅಂತಂದ್ರೆ ನಮ್ಮಂತ ವಕೀಲರೇ ಬೇಕು. ಎತ್ಕೊಂಡ್ರೆ ನಮ್ಮಂತ ವಕೀಲರೇ ಎತ್ಕೊಬೇಕು. ಯಾಕಂದ್ರೆ ನಾವ್ ಯಾರ ಜೊತೆ ಕಾಂಪ್ರಮೈಸ್ ಆಗಲ್ಲ, ಯಾರ ಹತ್ರ ದುಡ್ಡು ಇಸ್ಕೊಳಲ್ಲ. ಈ ಒಂದ್ಸತಿ ಕೇಸ್ ಇಸ್ಕೊಂಡ್ರೆ ಆ ಕೇಸ್ ಮುಗಿಯೋವರೆಗೂ ನಾವು ಮಲ್ಕೊಳಲ್ಲ. ಇಂಥ ವಕೀಲರೇ ಬೇಕಾಗಿದೆ. ಅವರ್ ಟೀಮ್ ವಿಲ್ ಅಪಿಯರ್ ಫಾರ್ ಭೀಮಾ. ಭೀಮನಿಗೆ ನಾವೆಲ್ಲ ಅಪಿಯರ್ ಆಗಿ ಪರವಾಗಿಲ್ಲ, ಏನ್ ತಪ್ಪಾಗಿದ್ರು ಪರವಾಗಿಲ್ಲ. ಸದ್ಯ ಈ ದೇಶದ ರಾಜಕಾರಣಿಗಳು, ಲೂಟಿಕೋರರು, ಡಕಾಯಿತರುಗಳು ಎಷ್ಟೋ ಜನ ಲೂಟಿ ಮಾಡೋರೆ, ಸಾವಿರಾರು ಕೋಟಿ ಲೂಟಿ ಮಾಡೋರೆ, ರೇಪುಗಳು ಮಾಡೋರೆ. ಅದಕ್ಕಿಂತ ದೊಡ್ಡ ತಪ್ಪೇನು ಅವನೇನ್ ಮಾಡಿಲ್ಲ. ಯಾರೋ ಭೀಮನ್ನ ಪ್ರೊಟೆಕ್ಟ್ ಮಾಡಬೇಕಾದ ನಮ್ಮ ಕೆಲಸ. ಅಂಡ್ ಈ ಹಸ್ ಟೇಕನ್ ಎ ವೆರಿ ಹ್ಯೂಜ್ ರಿಸ್ಕ್ ಫಾರ್ ದಿಸ್ ಕೇಸ್. ಭೀಮಾ ಈ ಒಂದು ಕೇಸ್ಗೆ ತುಂಬಾ ದೊಡ್ಡ ರಿಸ್ಕ್ ಅನ್ನ ತಗೊಂಡಿದ್ದಾನೆ. ಸಣ್ಣ ಪುಟ್ಟ ತಪ್ಪಾಗಿದ್ರು ಕೂಡ ಅದನ್ನ ಕ್ಷಮಿಸಿ ಆತನನ್ನ ಪ್ರೊಟೆಕ್ಟ್ ಮಾಡಿ ಈ ಕೇಸ್ಗೆ ಅವನನ್ನ ಸ್ಟ್ರಾಂಗ್ ಆಗಿ ನಿಲ್ಸಬೇಕಾದ್ದು ತುಂಬಾ ದೊಡ್ಡ ಕೆಲಸವಾಗಿದೆ. ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ಅಡ್ವೈಸ್ ಮಾಡೋಂಥವ್ರು, ಹೇಳ್ಕೊಡೋಂಥವ್ರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ಬಿಟ್ರ ಗೊತ್ತಿಲ್ಲ. ವಿ ಆರ್ ರೆಡಿ ಟು ಅಪಿಯರ್ ಫಾರ್ ಭೀಮಾ. ಬಟ್ ಆದರೆ ಅಲ್ಲಿ ಯಾರಾದ್ರೂ ದಯಮಾಡಿ SIT ಕಸ್ಟಡಿಲಿದ್ದಾನೆ, ಯಾರಾದ್ರೂ ಸಂಪರ್ಕ ಮಾಡಿ ನಮ್ ಜೊತೆ ಕೋಆರ್ಡಿನೇಟ್ ಮಾಡಿದ್ರೆ ನಾವೊಂದು 20 ಜನ ಅಡ್ವೊಕೇಟ್ಗಳು ಭೀಮನ್ ಪರವಾಗಿ ಬಂದು ಅಲ್ಲಿ ವಕಾಲತ್ ಹಾಕಿ ಅವನಿಗೆ ಬೇಲ್ ಮಾಡಿಸಿ ಪ್ಯಾರಲಲಿ ವಿ ವಾಂಟ್ ಇಸ್ ಸೆಕ್ಯೂರಿಟಿ ಆಲ್ಸೋ, ಸೆಕ್ಯೂರಿಟಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳುತ್ತಾ ಈ ವಿಡಿಯೋನ ದಿಸ್ ವಿಡಿಯೋ ಇಸ್ ವೆರಿ ವೆರಿ ಪರ್ಟಿಕ್ಯುಲರ್ಲಿ ಫಾರ್ ಭೀಮಾ ಕಂಪ್ಲೇಂಟ್. ಭೀಮನ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ದಯಮಾಡಿ ಭೀಮನ ಅಲ್ಲಿ ಧರ್ಮಸ್ಥಳದಲ್ಲಿ ವಿಠಲ್ ಗೌಡ್ರು ಇದ್ದೀರಾ,
ಪರವಾಗಿಲ್ಲ, ನೀವ್ ಯಾರು ಮಾತಾಡ್ತಿರೋ ಬಿಡ್ತಿರೋ ದಯಮಾಡಿ ಅವನ ಜೊತೆ ಕೋಆರ್ಡಿನೇಟ್ ಮಾಡಿ. ಮಹೇಶ್ ಅಣ್ಣ ಇದ್ದೀರಾ, ಇವ್ರು ಯಾರು ಮಟ್ಟಣ್ಣವರು, ವಿಠಲ್ ಗೌಡ್ರು, ಜಯಂತು, ಆಮೇಲೆ ಸಮೀರ್ ಅವರ ಅಡ್ವೊಕೇಟ್, ಏನಪ್ಪ ನಿನ್ನ ಹೆಸರು, ಸ್ವಲ್ಪ ನೋಡಿ ಆತನ ಜೊತೆ ಮಾತಾಡ್ರೋ. ಬೇಕು ಅಂದ್ರೆ ನಾವೆಲ್ಲ ಒಂದ್ 20 ಜನ ಬಂದು ನಮ್ ಕೈಯಲ್ಲಿ ಬತ್ತೀವಿ. ಏನ್ ಮಾಡೋದು, ಬಂಡವಾಳನು ಹಾಕೊಂಡ್ ಬತ್ತೀವಿ, ಏನ್ ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಎಲ್ಲಾರು ಕೂಡ ದುಡ್ಡು ಇಟ್ಕೊಂಡು ಪವರ್ ಇಟ್ಕೊಂಡು ಈ ಪ್ರಪಂಚಕ್ಕೆ ಬರಲ್ಲ ಗುರು. ಈ ಶ್ರೀಮಂತರಿಗೆ ಎಲ್ಲ ಕಪಿಲ್ ಸಿಬಲ್ ಅಪಿಯರ್ ಆದ್ರೆ, ಈ ಪಾಪ ಬಡಪಾಯಿ ಭೀಮನಿಗೆ ಈ ಸಣ್ಣ ಪುಟ್ಟ ಅಡ್ವೊಕೇಟ್ಗಳು ಅಪಿಯರ್ ಆಗ್ತೀವಿ, ಸಹಾಯ ಮಾಡ್ತೀವಿ ಅಂತ ಹೇಳುತ್ತಾ, ದೊಡ್ಡವ್ರಿಗೆ ಕಪಿಲ್ ಸಿಬಲ್ ಇದ್ರೆ ಏನ್ ಗುರು, ಇಂಥವ್ರಿಗೆ ನಮ್ಮಂತ ನಮ್ಗೆ ನಾವೇ ಹೆಲ್ಪ್ ಮಾಡ್ಕೊಂಡು ಇರೋರಿಗೆ ನಮ್ ಕೈಲಾದಂತ ಹೆಲ್ಪ್ ಮಾಡಕ್ಕೆ ನಮ್ಮ ವಕೀಲ ಟೀಮ್ ವಿ ವಿಲ್ ಅಪಿಯರ್ ಫಾರ್ ಭೀಮಾ. ಓಕೆ, ಭೀಮನ್ ಜೊತೆ ಯಾರಾದ್ರೂ ಸಂಪರ್ಕ ಮಾಡಿ, ಸಮೀರ್ ಅಡ್ವೊಕೇಟ್ ಮೊನ್ನೆ ಬೆಳ್ತಂಗಡಿನಲ್ಲಿ ಬಂದಿದ್ದಲ್ಲ ಗುರು, ಪೊಲೀಸರು ನಿನ್ಗೇನೋ ನೋಟಿಸ್ ಕೊಡ್ಬೇಕು ಅಂತಿದ್ರು. ನಮ್ ಜೊತೆ ನೋಡಿ, ಆ ಬೆಳ್ತಂಗಡಿ ಪೊಲೀಸಲ್ಲಿ ಅವ್ನ್ ಸಮೀರ್ ಅಡ್ವೊಕೇಟ್ ನಮ್ ಜೊತೆ ಮಾತಾಡಿದ್ರೆ ಅವನಿಗೆ ನೋಟಿಸ್ ಕೊಡಕ್ ರೆಡಿ ಆಗ್ಬಿಟ್ಟಾರೆ ಬೆಳ್ತಂಗಡಿ ಪೊಲೀಸರು. ಏನ್ ಗಿಲ್ಟಿ ಅಲ್ಲ ಅವ್ರಿಗೆ, ಏನ್ ಫ್ರೀಡಮ್ ಆಫ್ ಸ್ಪೀಚ್. ಅಡ್ವೊಕೇಟ್ಗಳಿಗೆ ನೋಟಿಸ್ ಕೊಡೋ ಮಟ್ಟಿಗೆ ಬೆಳ್ತಂಗಡಿ ಪೊಲೀಸರು ಇದಾರೆ ಅಂತಂದ್ರೆ ಯಾವ ಮಟ್ಟಿಗೆ ಧರ್ಮಸ್ಥಳದಲ್ಲಿ ಕೊಲೆಗಾರರ ಪರವಾಗಿ ಕೆಲಸ ನಡೀತಾ ಇದೆ ನೀವೇ ಎಷ್ಟೇ ಮಾಡ್ಕೊಳ್ಳಿ. ವಿ ಆರ್ ರೆಡಿ ಟು ಅಪಿಯರ್ ಫಾರ್ ಭೀಮಾ. ಅವನೇನೇ ತಪ್ಪು ಮಾಡಿರ್ಲಿ, ಏನೇ ಸುಳ್ಳು ಹೇಳಿರ್ಲಿ, ವಿ ವಾಂಟ್ ಹಿಮ್ ಟು ಬಿ ಪ್ರೊಟೆಕ್ಟೆಡ್. ಯಾಕಂದ್ರೆ ಈ ಕೇಸ್ಗೆ ಭೀಮನ ಜೀವಂತವಾಗಿರೋದು, ಭೀಮಾ ಈ ಕೇಸ್ ಮುಗಿಯೋವರೆಗೂ ಸುರಕ್ಷಿತವಾಗಿರೋದು, ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರೋದು, ಮತ್ತೆ ಇಷ್ಟೆಲ್ಲ ಮಾಡಿದಂತ ಭೀಮನಿಗೆ ಜೈಲಲ್ಲಿ ಕೊಳೆಯಕ್ಕೆ ಬಿಡೋದು ತಪ್ಪು ಅಂತ ಹೇಳ್ತಾ, ನಾವುಗಳು ನಮ್ಮ ಟೀಮು, ನಾನು ನಮ್ಮ ಟೀಮ್ ಜೊತೆ ಮಾತಾಡಿನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವರ್ ಟೀಮ್ ಇಸ್ ರೆಡಿ ಟು ಅಪಿಯರ್ ಫಾರ್ ಭೀಮನನ್ನ ಬಯಲ್ ಕೊಡ್ಸು, ಆಚೆ ಕರ್ಕೊಂಬರಕ್ಕೆ. ಪರವಾಗಿಲ್ಲ, ಅವನೇನ ಎಲ್ಲ ಸುಮಾರು ಜನ ಇಲ್ಲ ಸರ್ ಫುಲ್ ತಪ್ಪು ಮಾಡ್ಬಿಟ್ಟವನೆ. ಏನ್ ತಪ್ಪನ ಮಾಡ್ಲಿ, ಈ ಕೇಸಲ್ಲಿ ಅವನೇ ಜೀವ, ಈ ಕೇಸ್ಗೆ ಜೀವ ಅವನೇ. ಈ ಕೇಸು ಲಾಜಿಕಲ್ ಕನ್ಕ್ಲೂಷನ್ ಹೋಗ್ಬೇಕು, ಕೊಲೆಗಾರರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಭೀಮನನ್ನ ಹೊರಗಡೆ ಬಿಡಿಸೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಇಟ್ ಈಸ್ ಅವರ್ ಡ್ಯೂಟಿ. ಈ ಸಮಾಜದ ದೃಷ್ಟಿಯಿಂದ ಈ ಕರ್ನಾಟಕದ ಕನ್ನಡಿಗರ ಒಂದು ಜವಾಬ್ದಾರಿ. ಹಾಗಾಗಿ ಕನ್ನಡಿಗರ ಜವಾಬ್ದಾರಿಯನ್ನ ಕಾನೂನಾತ್ಮಕವಾಗಿ ನಾವು ಮೆರೆಯಲು ಸಿದ್ಧವಿದ್ದೇವೆ. ನಮ್ಮ ಅವರ್ ಟೀಮ್ ವಿಲ್ ಅಪಿಯರ್ ಫಾರ್ ಭೀಮಾ. ನಮ್ಗೆ ಯಾರಾದ್ರೂ ಕೋಆರ್ಡಿನೇಟ್ ಮಾಡ್ಬೇಕು, ದಯಮಾಡಿ ಕೋಆರ್ಡಿನೇಟ್ ಮಾಡಿ. ಅಲ್ಲಿ ಸಮೀರ್ ಅಡ್ವೊಕೇಟ್, ನಿನ್ನ ಹೆಸರು ಮರ್ತೋಗ್ಬಿಟ್ಟೆ ಕಣೋ, ಅಲ್ಲಿ ಹೋಗಿ ಬೆಳ್ತಂಗಿ ಪೊಲೀಸ್ ಪಕ್ಕದಲ್ಲಿ ಇದಲ್ವಾ, ಅಲ್ಲಿ ಹೋಗಿ ಒಂಚೂರು ನೋಡೋ. ನಾನು ನಮ್ಮ ಪುತ್ತೂರಿನ ಅಡ್ವೊಕೇಟ್ ಶೈಲಜಾ ಮೇಡಮ್ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮೇಡಮ್ ಅವರೇ ಸಾಧ್ಯವಾರೆ ನಿಮ್ಮ ಇವ್ರಿಗೆ ಯಾರಿಗೆ ನಿಮ್ಮ ಮೊನ್ನೆ ನನಗೆ ಅಪಿಯರ್ ಅದಲ್ಲ ಹುಡುಗನ್ಗೆ ಹೇಳ್ಬಿಟ್ಟು ಆ ಅಡ್ವೊಕೇಟ್ ಹೇಳಿ, ದಯಮಾಡಿ ಭೀಮನ್ಗೆ ಅಡ್ವೊಕೇಟ್ ಬೇಕಂತೆ, ನಾವು ಒಂದ್ 20 ಜನ ಬರ್ತೀವಿ ಮೇಡಮ್, ದಯಮಾಡಿ ಸ್ವಲ್ಪ ಕೋಆರ್ಡಿನೇಟ್ ಮಾಡಿ. ಇವನು ಸಮೀರ್ ಅಡ್ವೊಕೇಟ್, ನೀನು ಸ್ವಲ್ಪ ನೋಡೋ, ಸ್ವಲ್ಪ ನೋಡಿ ಫೋನ್ ಮಾಡ್ರಪ್ಪ ಎಲ್ಲಾರು, ದಯಮಾಡಿ ಅವನ ಬಿಡ್ಸನ ಕಣ, ಭೀಮನ್ ಆಚೆ ಬಿಡ್ಸನ. ಭೀಮಾ ಸೆಲೆಬ್ರೇಷನ್ ಆಗ್ಬೇಕು, ಅವನನ್ನು ಒಳಗಡೆ ಕಳಿಸಿ ಒಂದಷ್ಟು ಮಾಧ್ಯಮಗಳು ಸೆಲೆಬ್ರೇಟ್ ಮಾಡ್ತಾವೆ. ತಪ್ಪು ಇವ್ರೇನೋ ದೊಡ್ಡ ಸತ್ಯರಿಷನ್ ಮೊಮ್ಮಕ್ಕಳ ತರ ಅವನನ್ನ ಬಿಡ್ಸನ, ನಾವೆಲ್ಲ ಬರ್ತೀವಿ. ಅಂಡ್ ಡೆಫಿನೆಟ್ಲಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಒಪ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ವಿಲ್ ಅಪೀಲ್ ಬಿಫೋರ್ ದ ಹೈಕೋರ್ಟ್ ಆಫ್ ಕರ್ನಾಟಕ, ಸುಪ್ರೀಂ ಕೋರ್ಟ್ ಇದೆ, ನಾನ್ ಕರ್ಕೊಂಡು ಹೋಗ್ತೀನಿ. ಮೈ ಪ್ರಾಮಿಸ್ ದಟ್ ಐ ವಿಲ್ ಗೆಟ್ ಭೀಮಾ ರಿಲೀಸ್ಡ್. ದ ಓನ್ಲಿ ರಿಕ್ವೆಸ್ಟ್ ಇಸ್ ಸಂಬಡಿ ಶುಡ್ ಕೋಆರ್ಡಿನೇಟ್ ವಿತ್ ಅಸ್. ನಮ್ ಜೊತೆ ಯಾರಾದ್ರೂ ಕೋಆರ್ಡಿನೇಟ್ ಮಾಡ್ಬೇಕು ಅಂತ ಹೇಳ್ತಾ, ದಯಮಾಡಿ ಭೀಮನನ್ನ ಹೊರಗಡೆ ತರಲಿಕ್ಕೆ ಒಂದಷ್ಟು ಸಣ್ಣ ಪುಟ್ಟ ಹೆಲ್ಪ್ ಅನ್ನ ಮಾಡಿ, ಕೋಆರ್ಡಿನೇಟ್ ಆದ್ರೂ ಮಾಡಿ, ನಾವ್ ಇಲ್ಲಿಂದ ಬರ್ತೀವಿ. ಓಕೆ, ವಿಲ್ ಕಮ್ ದೇರ್. ಯಾರಾದ್ರೂ ದಯಮಾಡಿ ಪುತ್ತೂರಿನ ಶೈಲಜಾ ಮೇಡಮ್ ಇದ್ರ ದಯಮಾಡಿ ಏನೋ ನಾನು ಲೈವ್ ಅಲ್ಲೇ ನಿಮ್ಮ ಹೆಸರು ಹೇಳ್ತಾ ಇದ್ದೀನಿ. ಅಲ್ಲಿ ಸಮೀರ್ ಅಡ್ವೊಕೇಟ್ ಸ್ವಲ್ಪ ನೋಡ್ಗುರು, ಏನೋ ಮಾಡ್ಗುರು, ಅಲ್ಲಿ ನಾವೆಲ್ಲ ಬರ್ತೀವಿ, ಅವ್ನಿಗೆ ಅಪ್ಲಿಕೇಶನ್ ಹಾಕೋಣ. ವಿ ಆರ್ ದೇರ್ ವಿತ್ ಜಸ್ಟಿಸ್. ನ್ಯಾಯದ ಪರವಾಗಿ ನಾವೆಲ್ಲ ಇದ್ದೀವಿ, ಪರವಾಗಿಲ್ಲ. ಅದಕ್ಕೋಸ್ಕರ ಏನು ಬೇಕಾದ್ರೂ ಖರ್ಚು ಮಾಡೋಣ. ನಾಟ್ ಇಸ್ ನಾಟ್ ಎನ್ ಇಶ್ಯೂ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಇದೆಲ್ಲ ಕನ್ನಡಿಗರಿಗೋಸ್ಕರ, ಇದೆಲ್ಲ ಮಾಡ್ತಾ ಇರೋದು ನ್ಯಾಯಕ್ಕೋಸ್ಕರ, ಸತ್ತಂತ ಆತ್ಮಗಳಿಗೆ ನ್ಯಾಯಕ್ಕೋಸ್ಕರ, ಸತ್ಯ ಹೊರಗಡೆ ಬರ್ಲಿ ಅಂತ, ಕೊಲೆಗಾರ ಜೈಲ್ಗೆ ಹೋಗ್ಲಿ ಅಂತ. ಆಮೇಲೆ ಸಣ್ಣ ಪುಟ್ಟ ತಪ್ಪು ಮಾಡಿರೋಂತ ಭೀಮನ್ಗೂ ಕೂಡ ಬುದ್ಧಿ ಹೇಳ್ಬೇಕಾದಂತ ಅವಶ್ಯಕತೆ ಇದೆ. ಬುದ್ಧಿ ಹೇಳೋಣ. ವಿ ವಿಲ್ ಬ್ರಿಂಗ್ ಹಿಮ್ ಔಟ್. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಥ್ಯಾಂಕ್ಸ್ ಎ ಲಾಟ್.